ಇಂದು ರಾಷ್ಟ್ರೀಯ ಕಡಲ ದಿನ. ಭಾರತ ಸಮುದ್ರ ಸಾರಿಗೆ ಹಾಗೂ ವ್ಯಾಪಾರದ ಮಹತ್ವವನ್ನು ನೆನಪಿಸುವ ವಿಶೇಷ ದಿನ. ದೇಶದ ವ್ಯಾಪಾರ ವಾಣಿಜ್ಯ ಸಂಪರ್ಕಗಳನ್ನು ವಿಶ್ವದ ಎಲ್ಲ ರಾಷ್ಟ್ರಗಳೊಂದಿಗೆ ಬೆಸೆಯಲು ಸಮುದ್ರ ಸಾರಿಗೆ ಅತ್ಯಂತ ಸಹಕಾರಿಯಾಗಿದೆ. ಹಾಗಾಗಿಯೇ ದೇಶಾದ್ಯಂತ ರಾಷ್ಟ್ರೀಯ ಕಡಲ ದಿನವನ್ನು ಆಚರಿಸಲಾಗುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಸಮುದ್ರಯಾನದಲ್ಲಿ ಭಾರತ ಶತಮಾನಗಳ ಹಿಂದೆಯೇ ಪ್ರಭುತ್ವ ಸಾಧಿಸಿತ್ತು. ಸಿಂಧು ಬಯಲಿನ ನಾಗರಿಕತೆಯ ಸಂದರ್ಭದಲ್ಲಿ ವಿಶ್ವದ ಹಲವು ಪ್ರಾಚೀನ ನಾಗರಿಕತೆಗಳೊಂದಿಗೆ ಭಾರತ ವಾಣಿಜ್ಯ ಸಂಪರ್ಕಗಳನ್ನು ಹೊಂದಿತ್ತು ಎಂಬುದು ಐತಿಹಾಸಿಕ ದಾಖಲೆಗಳಲ್ಲೂ ಲಭ್ಯವಾಗಿದೆ. ಗ್ರೀಸ್, ಮೆಸಪಟೋಮಿಯಾ ಸೇರಿದಂತೆ ಹಲವು ದೇಶಗಳಿಗೆ ಭಾರತೀಯರು ನೌಕಾಯಾನ ಕೈಗೊಂಡು ವ್ಯಾಪಾರ ವ್ಯವಹಾರಗಳನ್ನು ನಡೆಸುತ್ತಿದ್ದರು ಎಂಬುದಕ್ಕೆ ಐತಿಹಾಸಿಕ ಉಲ್ಲೇಖಗಳಿವೆ. ಪ್ರಾಚೀನ ಗ್ರೀಕ್ ಕಾವ್ಯ ಪೆರಿಪ್ಲೀಸ್ ಆಫ್ ಎರಿಥ್ರಿಯನ್ ಸೀದಲ್ಲಿ ಭಾರತದ ಭಟ್ಕಳ ಸೇರಿದಂತೆ ವಿವಿಧ ಬಂದರುಗಳ ಉಲ್ಲೇಖವಿದೆ. ಅಧಿಕೃತವಾಗಿ ಭಾರತದ ಸಮುದ್ರಯಾನದ ದಾಖಲೆ ಲಭ್ಯವಾಗುವುದು ಬ್ರಿಟಿಷ್ ಆಡಳಿತಾವಧಿಯಲ್ಲಿ 1919 ಏಪ್ರಿಲ್ 5ರಂದು ಎಸ್ಸಿ ಇಂಡಿಯಾ ಸ್ಟೀಮ್ ನ್ಯಾವಿಗೇಷನ್ ಕಂಪನಿಗೆ ಸೇರಿದ ಎಸ್ಎಸ್ ಲಾಯಲ್ಟಿ ಹೆಸರಿನ ಹಡಗು ಮುಂಬೈನಿಂದ ಲಂಡನ್ಗೆ ತನ್ನ ಮೊದಲ ಸಮುದ್ರಯಾನವನ್ನು ಆರಂಭಿಸಿತು. ಇದು ಭಾರತದ ನೌಕಾಯಾನದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿತು. ಹಾಗಾಗಿ ಪ್ರತಿ ವರ್ಷ ಏಪ್ರಿಲ್ 5ಅನ್ನು ರಾಷ್ಟ್ರೀಯ ಕಡಲ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದು ಭಾರತವು ವಿಶ್ವದ 40ಕ್ಕೂ ಹೆಚ್ಚು ದೇಶಗಳೊಂದಿಗೆ ನೇರ ವ್ಯಾಪಾರ ಹಾಗೂ ವಾಣಿಜ್ಯ ವ್ಯವಹಾರಗಳನ್ನು ಕೈಗೊಂಡಿದೆ. ವಿಶ್ವದ ಬಹುತೇಕ ಎಲ್ಲ ದೇಶಗಳೊಂದಿಗೂ ಭಾರತ ಸಂಪರ್ಕವನ್ನು ಹೊಂದಿದೆ. ಎಲ್ಲ ದೇಶಗಳೊಂದಿಗೆ ಭಾರತವು ತನ್ನ ವ್ಯಾಪಾರ ಹಾಗೂ ವ್ಯವಹಾರಗಳನ್ನು ಕೈಗೊಳ್ಳಲು ನೇರವಾಗಿ ಅವಲಂಬಿಸಿರುವುದು ಜಲಮಾರ್ಗವನ್ನು. ಅತಿ ಭಾರವಾದ ಹಾಗೂ ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ಕಡಿಮೆ ವೆಚ್ಚದಲ್ಲಿ ಜಲಮಾರ್ಗದ ಮೂಲಕವೇ ಸಾಗಣೆ ಮಾಡಲು ಸಾಧ್ಯವಾಗುತ್ತದೆ. ಹಾಗಾಗಿಯೇ ಜಲ ಸಾರಿಗೆಗೆ ಅತ್ಯಂತ ಹೆಚ್ಚಿನ ಮಹತ್ವವಿದೆ. ಭಾರತವು ತನ್ನ 3 ಬದಿಯಲ್ಲಿ ಸಮುದ್ರಗಳನ್ನು ಹೊಂದಿದ್ದು, ಪೂರ್ವದಲ್ಲಿ ಬಂಗಾಳ ಕೊಳ್ಳಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳಿವೆ. 3 ದಿಕ್ಕಿನ ಕರಾವಳಿಗಳಲ್ಲಿ ಹಲವು ನೈಸರ್ಗಿಕ ಬಂದರುಗಳು ಹಾಗೂ ಮತ್ತೆ ಕೆಲವು ಕೃತಕ ಬಂದರುಗಳಿದ್ದು, ಜಲ ಸಾರಿಗೆಗೆ ಅತ್ಯಂತ ಸೂಕ್ತವಾದ ಪರಿಸರವನ್ನು ಸಹ ಹೊಂದಿವೆ. ಮುಂಬೈ, ಚೆನ್ನೈ, ಕೊಚ್ಚಿ, ಮಂಗಳೂರು, ವಿಶಾಖಪಟ್ಟಣಂ, ಕೋಲ್ಕತ್ತಾ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಬಂದರುಗಳಿದ್ದು, ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧದಲ್ಲಿ ಇವು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿವೆ. ಹಾಗಾಗಿಯೇ ದೇಶದ ಸುಮಾರು 90% ವ್ಯಾಪಾರ ವ್ಯವಹಾರಗಳನ್ನು ಸಮುದ್ರ ಮಾರ್ಗದ ಮೂಲಕವೇ ನಿರ್ವಹಿಸಲಾಗುತ್ತದೆ. ದೇಶದ ಜನರಿಗೆ ಸಮುದ್ರ ಸಾರಿಗೆ ಹಾಗೂ ಬಂದರುಗಳ ಮಹತ್ವವನ್ನು ತಿಳಿಸಿ ನೌಕಾಯಾನ ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸುವವರ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಸರ್ಕಾರವು ರಾಷ್ಟ್ರೀಯ ಕಡಲ ದಿನವನ್ನು ಆಚರಿಸುತ್ತಿವೆ. ಯುವ ಜನರಿಗೆ ಸಾಗರೋದ್ಯಮದ ಬಗ್ಗೆ ಅರಿವು ಮೂಡಿಸುವುದು, ದೇಶದ ಮೀನುಗಾರಿಕೆ ಹಾಗೂ ಸಾಗರೋತ್ತರ ವ್ಯಾಪಾರಗಳನ್ನು ಬಲಪಡಿಸುವುದು ಈ ಕಡಲ ದಿನ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ. ಒಟ್ಟಾರೆಯಾಗಿ ರಾಷ್ಟ್ರೀಯ ಕಡಲ ದಿನಾಚರಣೆಯು ದೇಶವು ಸಾಗರೋತ್ಪನ್ನ ವ್ಯಾಪಾರದಲ್ಲಿ ಹೊಂದಿರುವ ಐತಿಹಾಸಿಕ ಮಹತ್ವವನ್ನು ನೆನಪಿಸುವುದಷ್ಟೇ ಅಲ್ಲದೆ ಭವಿಷ್ಯದಲ್ಲೂ ಸಾಗರೋದ್ಯಮದ ಬೆಳವಣಿಗೆಗೆ ಪ್ರೇರಣೆಯಾಗಿರುತ್ತದೆ.